ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಅಂಗಾರಕ ಸಂಕಷ್ಟಿ ಆಗಿರೋದ್ರಿಂದ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದೆ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ, ಕ್ಲೀನಿಂಗು ಅದು ಇದು ಅಂದ್ಕೊಂಡು. ಇವಾಗ ಏನಂದರೆ ಅಂಗಾರಕ ಸಂಕಷ್ಟಿ ಆಗಿರೋದ್ರಿಂದ ಮೋದಕ ಮಾಡಬೇಕು. ಸೊ ಹಾಗಾಗಿ ಹೋಗಿ ಸ್ನಾನ ಮಾಡ್ಕೊಂಡ್ಬಂದೆ. ಹಾಗೆ ಅಲ್ವಾ, ಮಡಿಯಿಂದ ಮಾಡ್ತಾರೆ. ಅದನ್ನಾಗೆ ಇವತ್ತು ನಾನು ಬೇಗ ಸ್ವಲ್ಪ ತಿನ್ನಿಸಿ ಸ್ನಾನ ಮಾಡಿಸಿ ಮಾವನ ಜೊತೆ ದೇವಸ್ಥಾನಕ್ಕೆ ಕಳಿಸಿದ್ದೀನಿ. ಅವಳು ಹೋದ್ಲು ಚೆನ್ನಾಗಿ ಡ್ರೆಸ್ ಎಲ್ಲ ಮಾಡಿಕೊಂಡು. ಅವಳು ಮನೇಲಿಲ್ಲ ಅಂದರೆ ನನಗೆ ಸ್ವಲ್ಪ ಬೇಗ ಬೇಗ ಎಲ್ಲ ಕೆಲಸ ಆಗುತ್ತೆ. ಹಾಗೆ ಆಲ್ರೆಡಿ ನಾನಿಲ್ಲಿ ನೋಡಿ ಏನು ವಾಟರ್ ಮೆಲನ್ ಇತ್ತು, ಕಟ್ ಮಾಡಿಟ್ಟಿದ್ದೀನಿ. ಇದು 1 ಪೀಸ್ ಮಾಡಿದ್ದೀನಿ ಅಷ್ಟೇ. ಇವಾಗ ಎಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅವಾಗ ತಿನ್ಬೋದು. ಹಾಗೆ ಮತ್ತು ನಾನಿವತ್ತಿಲ್ಲಿ ಏನು ರವಾ ಇಡ್ಲಿ ಮಾಡಿದ್ದೆ. ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಏನಂದರೆ ಚಟ್ನಿ, ಒಗ್ಗರಣೆ ಹಾಕಿ ಚಟ್ನಿ ಮಾಡಿದ್ದೀನಿ, ಕಾಯಿ ಚಟ್ನಿ. ಮತ್ತು ಇದು ಹೆಸರು ಕಾಳು ಮೊಳಕೆ ಕಟ್ಟಿದ್ದಿತ್ತು ಅದು, ಮತ್ತು ಆಲೂಗಡ್ಡೆ ಹಾಕಿ ಒಂದು ಸಾಂಬಾರು ಮಾಡಿದ್ದೀನಿ. ಸಂಕಷ್ಟಿ ಆಗಿರೋದ್ರಿಂದ ರೈಸ್ ಯಾರು ಊಟ ಮಾಡೋದಿಲ್ಲ, ಬರೀ ಇಡ್ಲಿನೇ ಇವತ್ತು. ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತು ಮಧ್ಯಾಹ್ನ ಲಂಚ್ಗೂ ಇಡ್ಲಿನೇ ಆಗುತ್ತೆ. ಹಾಗೆ ಫ್ರೂಟ್ಸ್ ಕಟ್ ಮಾಡಿಟ್ಟಿದ್ದೀನಿ. ಮತ್ತೇನಾದರೂ ಮಾಡಬೇಕು, ಜ್ಯೂಸ್ ಗೀಸ್ ಏನಾದರೂ. ಅದಕ್ಕೆ ನಾವು ಮುಂಚೆ ಮೋದಕ ಮಾಡ್ಕೊಂಡ್ಬಿಡೋಣ ಬನ್ನಿ. ಇವತ್ತು ಹಾಲಿನವರು ಸ್ವಲ್ಪ ಲೇಟಾಗಿ ಬಂದರು. ಸೊ ಹಾಗಾಗಿ ಇವಾಗ ಹಾಲು ಕಾಯಿಸ್ಕೊಳ್ತಾ ಇದ್ದೀನಿ. ನಾನು ಅವ್ರಿಗೆ ಕೇಳ್ದೆ ಆಯ್ತಾ ಯಾಕೆ ಲೇಟ್ ಅಂತ. ಅವ್ರು ನನಗೆ ಇಷ್ಟು ರೀಸನ್ಸ್ ಕೊಡ್ತಾ ಇದ್ದಾರೆ. ನಾನು ಹೇಳಿದ್ದೀನಿ ಮಗು ಚಿಕ್ಕದಿದೆ, ಸ್ವಲ್ಪ ನನಗೆ ಹಾಲು ಬೇಗ ಕೊಡಿ ಅಂತ. ಅವರಿಗೆ ಕನ್ನಡ ಬೇರೆ ಅರ್ಥ ಆಗೋದಿಲ್ಲ, ಮರಾಠಿ ಮಾತಾಡೋದು. ಇಲ್ಲೆಲ್ಲ ಆಲ್ಮೋಸ್ಟ್ ಮರಾಠಿ, ಮಾರ್ವಾಡೀಸ್ ಜಾಸ್ತಿ ಅಲ್ವಾ, ಮರಾಠಿ ಹಿಂದಿನೇ ಮಾತಾಡ್ತಾರೆ, ಕನ್ನಡ ಮಾತಾಡೋರು ಕಡಿಮೆ. ಹಾಗೆ ಹಾಲು ಇವಾಗ ಕಾಯಿಸೋಕ್ಕಿಟ್ಟಿದ್ದೀನಿ. ಇವಾಗ ಏನಂದರೆ ಫಸ್ಟ್ ಹಿಟ್ಟು ಕಲಿಸ್ಕೊಂಡ್ಬಿಡೋಣ ಅಂತ ಮೋದಕಕ್ಕೆ. ಹಿಟ್ಟು ಕಲಿಸಿಟ್ಬಿಟ್ರೆ ಅದು ಸ್ವಲ್ಪ ನೆನೆಯೋ ತನಕ ಹೂರಣ ರೆಡಿ ಮಾಡಿಬಿಡ್ಬೋದು. ಹಾಗೆ ಹಿಟ್ಟಿಗೆ ನಾನಿಲ್ಲಿ ಏನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಜಾಸ್ತಿ ಏನು ಮಾಡ್ತಿಲ್ಲ, ಜಸ್ಟ್ 1 ಕಾಯಿದು ಮಾತ್ರ. ನಾನೇನು ಲೆಕ್ಕ ಮಾಡಿ 21, 108 ಹಾಗೆಲ್ಲ ಏನು ಮಾಡೋದಿಲ್ಲ. ಜಸ್ಟ್ 1 ಕಾಯಲ್ಲಿ ಎಷ್ಟು ಮೋದಕ ಆಗುತ್ತೆ ಅಷ್ಟು ಮಾಡ್ತೀನಿ. ಇದಕ್ಕೆ ಹಿಟ್ಟು ಒಂದು 5 ಚಪಾತಿ ಆಗೋಕ್ಕೆ ಎಷ್ಟು ಹಿಟ್ಟು ಹಾಕ್ತಾರಲ್ವ ಅಷ್ಟು ಹಿಟ್ಟು ಹಾಕ್ತಿದ್ದೀನಿ. ಸಾಕು, ಉಳಿದ್ರೂ ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಚಪಾತಿ ಸೇರಿಸ್ಬಿಡ್ತೀನಿ. ಬಟ್ ಮೈದಾ ತಿಂದರೆ ಒಳ್ಳೇದಲ್ಲ. ಇದಕ್ಕೆ ಸ್ವಲ್ಪ ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಅಂದಾಜಲ್ಲಿ ಹಾಕ್ತಿದ್ದೀನಿ, ನೀವು ಬೇಕಿದ್ರೆ ಅಲ್ಲ. ಒಂದು ದೊಡ್ಡ ಕಪ್ಪಿಗೆ 1 ಸ್ಪೂನ್ ಅಥವಾ 2 ಸ್ಪೂನ್ ಅಷ್ಟು ಹಾಕಿದ್ರು ಸಾಕು. ಇದಕ್ಕೆ ಸ್ವಲ್ಪ ಉಪ್ಪು. ನಾನು ತುಂಬ ರೆಸಿಪಿಗಾಯ್ತಾ ಉಪ್ಪು ಹಾಕೋದು ಮರ್ತು ಬಿಡ್ತೀನಿ ಪೂಜೆ ಟೈಮ್ಗೆಲ್ಲ. ಅಂದರೆ ಟೇಸ್ಟ್ ನೋಡಲ್ಲ ಅಲ್ವಾ. ಟೇಸ್ಟ್ ನೋಡೋದಾದರೆ ನಾನು ನೋಡಿ 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 ಹಾಕ್ಬೋದು. ಬಟ್ ಇದು ಟೇಸ್ಟ್ ನೋಡಬಾರ್ದು ಅಲ್ವಾ. ಹಾಗಾಗಿ ಹಾಕೋದು ಒಂದೊಂದು ಇಂಗ್ರೀಡಿಯೆಂಟ್ಸ್ನ ಹಾಕೋದು ಮರ್ತು ಬಿಡ್ತೀನಿ. ಬಿಕಾಸ್ ಐ ಆಮ್ ಅ ಬಿಗಿನರ್ ಅಲ್ವಾ. ಹಾಗಾಗಿ ಇದಕ್ಕೆ ನೀರು ಹಾಕೋಣ. ಒಬ್ಬೊಬ್ರು ಇದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಬಿಸಿ ಮಾಡಿ ಹಾಕ್ತಾರೆ. ಬಟ್ ಎಣ್ಣೆ ಎಲ್ಲ ಬಿಸಿ ಮಾಡಿ ಸ್ವಲ್ಪ ಗರಿ ಗರಿ ಬರುತ್ತೆ. ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ, ಆಪ್ಷನಲ್. ನಿಮಗೆ ಬೇಕಿದ್ರೆ ಗರಿ ಗರಿ ಬರಬೇಕಂದ್ರೆ ಹಾಕ್ಕೊಳ್ಳಿ. ಇದನ್ನ ತುಂಬ ಸಾಫ್ಟ್ ಅಲ್ಲ, ಸ್ವಲ್ಪ ಅತಿ ಗಟ್ಟಿನೂ ಅಲ್ಲ, ನೋಡ್ಕೊಂಡು ಕಳಿಸಿ. ಚಪಾತಿ ಹಿಟ್ಟಿನ ಥರ. ನಮ್ಮಮ್ಮ ಫುಲ್ ಶಾಕ್ ಆಯ್ತಾ ನಾನು ಅಡುಗೆ ಮಾಡ್ತೀನಿ ಅಂದರೆ. ನಾನಂತಲ್ಲ, ಎಲ್ಲ ಹೆಣ್ಮಕ್ಳು ಅಷ್ಟೇ. ಮದುವೆಗಿನ ಮುಂಚೆ ಒಂದು ಕಾಫಿ ಸಹ ಮಾಡಿರಲ್ಲ. ಮದುವೆ ಆದಮೇಲೆ ಎಲ್ಲ ಥರ ಐಟಮು ಮಾಡಲೇಬೇಕು. ಬಿಕಾಸ್ ಏನು ಅನಿವಾರ್ಯ ಅಂತಲ್ಲ, ಇಟ್ಸ್ ಅ ಹೌಸ್ ವೈಫ್ಗಳ ರೆಸ್ಪಾನ್ಸಿಬಿಲಿಟಿ ಅಲ್ಲ, ನಾಟ್ ಹೌಸ್ ವೈಫ್, ಎವ್ರಿ ವಿಮೆನ್ಸ್ ಅಷ್ಟೇ. ಎಲ್ಲರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಗಂಡನಿಗೆ, ಮಕ್ಕಳಿಗೆ, ಮನೇಲಿರೋರು ಎಲ್ಲರಿಗೂ ರುಚಿಯಾಗಿ ಅಡುಗೆ ಮಾಡಿ ಬಡಿಸ್ತಾ ಇದ್ರೆ ಅವರಿಗೂ ಖುಷಿ ಇರತ್ತಲ್ವ. ನಾನಂತೂ ಹಾಗೇನಪ್ಪ. ನನಗೆ ಅಡುಗೆ ಸ್ವಲ್ಪ ರುಚಿಯಾಗಿ ಮಾಡೋದಂದ್ರೆ ತುಂಬ ಇಷ್ಟ. ನಾನು ಏನಾದರೂ ಇವಾಗ ರೆಸಿಪೀಸ್ ಮಾಡ್ತೀನಲ್ವ, ಒಂದು 10 ಸಲ ಯೋಚನೆ ಮಾಡ್ಕೊಳ್ತೀನಿ ಮಾಡೋಕ್ಕಿಂತ ಮುಂಚೆ. ಇದನ್ನು ಮಾಡಿದರೆ ಓಕೆನಾ, ಟೇಸ್ಟ್ ಆಗತ್ತಾ. ಹಾಗೆ ಯೂಟ್ಯೂಬ್ ಚಾನಲ್ ಎಲ್ಲ ನೋಡಿಕೊಂಡು ನಮ್ಮಮ್ಮನಿಗೆ 1-2-3 ಸಲ ಕಾಲ್ ಮಾಡಿ ಹೆಂಗೆ ಮಾಡೋದು ಏನು ಮಾಡೋದು ಅಂತೆಲ್ಲ ಕೇಳ್ಕೊಂಡೇ ನಾನು ಮಾಡ್ತೀನಿ.
ಯಾಕಂದರೆ ಸ್ಟಾರ್ಟಿಂಗ್ ಅಲ್ವಾ ಕೆಟ್ಟು ಹೋಗಬಾರ್ದು ಅಂತ. ಮತ್ತು ಯಾರಿಗೆ ಆದ್ರೂ ಹಾಗೆ ಆಯಿತಾ, ಮನೇಲಿರೋರಿಗೆ ನೀವು ಒಳ್ಳೊಳ್ಳೆ ಅಡುಗೆ ಮಾಡಿ ಹಾಕಿದರೆ ಅವರಿಗೂ ಸಹ ಖುಷಿ ಇರುತ್ತೆ. ಹಾಗೆ ಏನು ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ, ಏನೋ ಒಂದು ಹೇಳ್ತಾ ಇದ್ದೀನಿ ಅಷ್ಟೇ. ವಿಡಿಯೋ ಎಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ ಪ್ಲೀಸ್. ನಾನು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ, ಇಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಹಿಟ್ಟು ರೆಡಿ ಆಗಿದೆ. ಇದನ್ನ ಇವಾಗ ನೆನೆಯಾಗಿ ಬಿಟ್ಬಿಟ್ಟು ಕಾಯಿ ತುರ್ಕೊಳ್ಳೋಣ. ನಮ್ಮ ಮನೆಯವ್ರು ಇವಾಗ ಬಂದರು, ಸೊ ಅವ್ರಿಗೆ ಇವಾಗ ಇಡ್ಲಿ ಹಾಕ್ಕೊಟ್ಟೆ. ಇವಾಗ ಕಾಯಿನ ಒಡೆದು ತುರ್ಕೊಂಡು ಅದು ಬಂದ್ಲು ನಮ್ಮ ಅಣ್ಣ. ಯಾ ಕೈಗಲ್ಲ ಕೈಗಲ್ಲಲ್ವಾ ತಾಟಾಗಲ್ಲ ಕೈ ಬಂದಾಗ ಕೊಡಪಟ್ಟಿ ತಾಟಾಗಲ್ಲ ಕೊಣಪಟ್ಟಿ ತಾಟಾಗಲ್ಲದವ ಈ ದೇವಸ್ವಾಮಿ ಕಲೆ ನಾ ಕಶ್ವಾಮಿ ಕಲ್ಲ ದೇವ ಕಶ್ವಾಮಿ ಕಲ್ದು ಫಸ್ಟ್ಗೆ ನಾನು ಕಾಯಿ ತುರ್ಕೊಂಡಾಯ್ತು. ಇಷ್ಟು ಮೀಡಿಯಮ್ ಸೈಜ್ದು ಒಂದು ಕಾಯಿ ತೊಗೊಂಡಿದ್ದೀನಿ ಅಷ್ಟೇ. ಹಾಗೆಯೇ ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಹುರ್ಕೊತೀನಿ ನಾನು. ಬಿಳಿ ಎಳ್ಳು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರತ್ತಲ್ವ. ಈ ಎಳ್ಳೆಲ್ಲ ಹುರಿಯೋಕ್ಕೇನು ಜಾಸ್ತಿ ಟೈಮ್ ಬೇಡ, ಬೇಗ ಬೇಗ ಹುರಿಬೋದು. ಏನು ಚಟಪಟ ಅಂದ ತಕ್ಷಣ ಆಫ್ ಮಾಡಿಬಿಟ್ರೆ ಮುಗಿ. ಎಳ್ಳು ಆಲ್ಮೋಸ್ಟ್ ಹುರ್ಕೊಂಡಾಯಿತು. ಮತ್ತು ಗ್ಯಾಪಲ್ಲಿ ನಮ್ಮ ಮನೆಯವರಿಗೆ ಟೀ ಬೇಕಿತ್ತಂತೆ, ಸೊ ಹಾಗಾಗಿ ಟೀ ಮಾಡಿದ್ದೀನಿ. ಯಾವಾಗಲೂ ಹಾಗೆ ಆಯ್ತಾ, ಫ್ರೀ ಆಗಿರ್ಬೇಕಾದ್ರೆ ಏನೂ ಕೆಲಸ ಇರೋದಿಲ್ಲ. ಏನಾದರೂ ಕೆಲಸ ಮಾಡೋಕ್ಕೆ ಇಟ್ಕೊಂಡಾಗ್ಲೇ ಒಂದ್ರ ಮೇಲೆ ಒಂದು ಕೆಲಸ. ಅದು ಬೇರೆ ಹೊರಗಡೆ ಎಲೆಕ್ಟ್ರಿಷಿಯನ್ಸ್ ಬಂದಿದ್ದಾರೆ, ಅವರಿಗೂ ಒಂದು ರೌಂಡ್ ಟೀ ಮಾಡಿ ಕೊಟ್ಟು ಆಯಿತು. ಇವಾಗ ಇವರಿಗೆ ಹೊರಗಡೆ ಕಾಂಪೌಂಡ್ ಕನ್ಸ್ಟ್ರಕ್ಟ್ ಆಗಿತ್ತಲ್ವ, ಸೊ ಹಾಗಾಗಿ ಅದಕ್ಕೆ ಲೈಟ್ಸ್ ಕೂರ್ಸೋಕ್ಕೆ ಎಲೆಕ್ಟ್ರಿಷಿಯನ್ಸ್ ಬಂದಿದ್ದಾರೆ. ನಾನು ಈಗ ಕೆಲಸ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡಿದ್ದೀನಿ. ಹಾಗೇನೆ ಇಲ್ಲಿ ಒಂದು 3/4 ಕಪ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೀನಿ, ಆರ್ಗ್ಯಾನಿಕ್ ಬೆಲ್ಲ ಇದು. ಪೂರ್ಣಕ್ಕೆ ನಾನು 3/4 ಕಪ್ಪಷ್ಟು ಬೆಲ್ಲ, 1.5 ಕಪ್ಪಷ್ಟು ಕಾಯಿ ತುರಿ ಹಾಕೊಂಡಿದ್ದೀನಿ. ಹಾಗೆ ಒಂದು 4 ಏಲಕ್ಕಿನ ಪೌಡ್ರ್ ಮಾಡಿ, ನಾಟ್ ಪೌಡ್ರ್, ಜಸ್ಟ್ ಕುಟ್ಕೊಂಡು ಹಾಕ್ತಾ ಇದ್ದೀನಿ. ಹಾಗೆ ಕೊನೆಯದಾಗಿ ನಾನು ಇದಕ್ಕೆ ಹುರಿದಿಟ್ಟಿರೋ ಎಲ್ಲನೂ ಹಾಕ್ಕೊತೀನಿ. ಏಲಕ್ಕಿ ಹಾಕೋದ್ರಿಂದ ಘಮ ಘಮ ಅಂತ ಬರುತ್ತಲ್ವ, ಯಾವುದೇ ರೆಸಿಪಿ ಆದರೂ ಅಷ್ಟೇ ಏಲಕ್ಕಿ ಹಾಕೊಂಡ್ರೆ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ. ಆದರೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಏನೇನು ಕೆಲಸ ಮಾಡೋಕ್ಕಾಗೋದಿಲ್ಲ ಆಯಿತಾ. ಇಷ್ಟು ಕಾಟ ಕೊಡ್ತಾರೆ ಅಂದರೆ ನಿಜವಾಗ್ಲೂ ಹೇಳ್ತೀನಿ,
ಒಬ್ಬೊಬ್ಬರು ಆ ಮಕ್ಕಳನ್ನೆಲ್ಲ ಇಟ್ಕೊಂಡು ಕೆಲ್ಸಕ್ಕೆ ಹೋಗಿ ಎಷ್ಟು ಕಷ್ಟಪಡ್ತಾರೆ. ಹ್ಯಾಟ್ಸ್ ಆಫ್ ಅವ್ರಿಗೆಲ್ಲರಿಗೂ. ನೋಡಿ ಏಲಕ್ಕಿ ಹಾಕ್ತಿದ್ದಂಗೆ ಎಲ್ಲ ಮನೆಯೆಲ್ಲ ಘಮ ಅಂತ ಪರಿಮಳ ಬರ್ತಾ ಇದೆ. ಹಾಗೆ ನೀವು ಯಾವುದೇ ಡಿಶ್ಗಾದರೂ ಅಷ್ಟೇ ಆಯಿತಾ, ಐ ಮೀನ್ ಸ್ವೀಟ್ ಡಿಶ್ಗೆ ಏಲಕ್ಕಿ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ರೆ ಅಂತಿರುತ್ತೆ. ಫೈನಲಿ ಇವಾಗ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ನಾನು. ಎಳ್ಳು ಹಾಕಿ ಜಾಸ್ತಿ ಹೊತ್ತೇನು ಬಿಸಿ ಮಾಡೋದು ಬೇಡ, ಜಸ್ಟ್ ಒಂದೆರಡು ಸಲ ಸ್ಟೇರ್ ಮಾಡಿಬಿಟ್ಟು ಮಾಡಿದರೆ ಆಯಿತು. ವೆಯ್ಟ್ ತೋರಿಸ್ತೀನಿ ನೋಡಿ. ಹೂರ್ಣ ರೆಡಿ ಆಗಿದ್ದೆ. ಹಾಗೆಯೇ ಇಲ್ಲಿ ಹಿಟ್ಟು ರೆಡಿ ಇದೆ. ಇದನ್ನು ಇವಾಗ ಲಟ್ಟಿಸ್ಬಿಟ್ಟು ಮೋದಕ ಮಾಡಿ ಎಣ್ಣೆಯಲ್ಲಿ ಕರೆದ್ರೆ ಮುಗೀತು ಅಷ್ಟೇ. ಒಂದು 21 ಉಂಡೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಅದು ಮೇಲಿಂದ ಇದು ಬರೋದಲ್ವ ಮೋದಕ ಮಾಡಬೇಕಾದ್ರೆ, ಅದನ್ನು ತೆಗೆದ್ರೆ ಇನ್ನೊಂದು 4-5 ಎಕ್ಸ್ಟ್ರಾ ಆಗ್ಬೋದು, ತೊಂದರೆ ಇಲ್ಲ. ಈ ಥರ ರೌಂಡ್ ಪೂರಿ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ ನಾನು. ಲಟ್ಟಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಹೂರ್ಣ ಹಾಕ್ಕೊಳ್ತಿದ್ದೀನಿ. ಒಂದು ಮೋದಕಕ್ಕೆ ಎಷ್ಟು ಬೇಕೋ ಅಷ್ಟು ಹೂರ್ಣ ಹಾಕಿ ಈ ಥರ ಫೋಲ್ಡ್ ಮಾಡೋದು. ಈಸಿ ಆಯಿತಾ? ವಿಡಿಯೋ ಮಾಡ್ಕೊಳ್ಳೋದೆಲ್ಲ ಏನೂ ಇಲ್ಲ ಅಂದರೆ ಮ್ಯಾಕ್ಸ್ ಒಂದು ಅರ್ಧ ಗಂಟೆ ಒಳಗೆ ಆಗಿಬಿಡತ್ತೆ. ನಾನು ವಿಡಿಯೋ ಮಾಡ್ಕೊತಿದ್ದೀನಿ, ಸ್ವಲ್ಪ ಸ್ಲೋ ಆಗಿ ಬರ್ತಾ ಇದೆ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಮೋದಕನೂ ಈ ಥರ ಮಾಡಿಟ್ಕೊಂಡಿದ್ದೀನಿ. ಇವಾಗ ಫ್ರೈ ಮಾಡಿದರೆ ಆಯಿತು ಅಷ್ಟೇ. ನೋಡಿ ಇವಾಗ ಬಂದಿದ್ದಾಳೆ ಇವಳು. ಇವಾಗ ನಿದ್ದೆ ಬಂದಿದೆ, ಊಟ ಮಾಡಿಲ್ಲ ಏನಿಲ್ಲ, ಅಷ್ಟು ಬೇಗ ನಿದ್ದೆ ಬಂದಿದ್ದೆ ಅವಳಿಗೆ. ಇವಾಗ ಅನ್ನ ಮಾಡಿಲ್ಲ ನಾನು, ಇಡ್ಲಿನೇ ಸ್ವಲ್ಪ ಸ್ಮ್ಯಾಶ್ ಮಾಡಿ ತಿನ್ಸೋದು ಅವಳಿಗೆ. ಇಡ್ಲಿ ಕತ್ತ ಕಷ್ಟ ಹಚ್ತೆ ಮಮ್ಮ ಇಡ್ಲಿ. ಮಕ್ಕಳನ್ನ ಹಿಡ್ಕೊಂಡು ಒಂದು ಕೈಯಲ್ಲಿ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ನೋಡಿ ನನಗೆ ತಟ್ಟಿ ಮಲಗಿಸ್ತಿದ್ದಾಳು ಅವಳು. ಅವಳಿಗೆ ನಿದ್ದೆ ಬಂದಿದೆ, ಅವಳು ನಮಗೆ ತಟ್ಟದು. ಅವಳಿಗೆ ತಿನ್ನಿಸಿ ಸ್ವಲ್ಪ ಮಲಗಿಸಿ ಆಮೇಲೆ ನಾವು ಊಟ ಮಾಡೋಣ. ತಟಕರಿ ಬಾಯ್ ಕರಿ. ಅಯ್ಯೋ ಚಾಚಿ ಅಲ್ರಿ ತೆಂಕ. ಇಲ್ಲಿ ನಾನು ಹೆಸರು ಕಾಳನ್ನು ಹುರಿದು ಅದನ್ನು ಏನು ಕಾಯಿ ತುರಿ ಜೊತೆ ಪೇಸ್ಟ್ ಮಾಡಿ ಜ್ಯೂಸ್ ಮಾಡಿ ಇಟ್ಟಿದ್ದೀನಿ ಊಟ ಆದಮೇಲೆ ಕುಡಿಯೋಕ್ಕೆ. ನಾನು ಜಸ್ಟ್ ಒಂದು ಹಾಫ್ ಅನ್ ಅವರ್ ಮಲ್ಕೊಂಡಿದ್ದಷ್ಟೇ. ಮಲ್ಕೊಂಡು ಹೇಳೋದ್ರೊಳಗಡೆ ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಇವತ್ತು ನೋಡಿ. ಆಲ್ಮೋಸ್ಟ್ ಎಲ್ಲ ಬರುತ್ತೆ. ಇಲ್ಲಿ ನಾನು ಅಡಿಕೆ ಒಣಗಿಸಿದ್ದೆ, ಅಡಿಕೆ ಎಲ್ಲ ಮಳೆ ನೀರಲ್ಲಿ ನೆಂದು ಹೋಗ್ಬಿಟ್ಟಿದೆ. ಬಟ್ಟೆ ಒಣಗಿಸೋದು ಹೋಗ್ಬಿಟ್ಟಿದೆ. ಬಿಸಿಲಿದೆ ಬಟ್ ಆದರೂ ಮಳೆ ಬರ್ತಾ ಇದೆ ಆಯಿತಾ. ನನಗೆ ಬೇಜಾರಾಗಿದ್ದೇನೆ ಅಡಿಕೆ ಎಲ್ಲ ಹೋಯ್ತು ಅಂತ ಆಗಿದ್ದೆ ಸ್ವಲ್ಪ. ಅದರಲ್ಲೂ ಎಲ್ಲ ಅಡಿಕೆ ನೆಂದು ಹೋಗಿದೆ. ಇಲ್ಲಿ ಬಟ್ಟೆ ಒಣಗಿಸಿದ್ದಾಯ್ತಾ. ನಾನು ಹೇಳೋದ್ರಲ್ಲಿ ಪಾಪ ನಮ್ಮ ಮಾವ ಎಲ್ಲ ಸರಿಸಿಟ್ಟಿದ್ದಾರೆ. ಅದು ಆಮೇಲೆ ಮತ್ತೆ ತೊಗೊಂಡೋಗಿ ಮಾಡಿ ಮೇಲೆ ಒಣಗಿಸಿ ಬರಬೇಕು. ಮಾವ ಟೀ ಕುಡಿತಾ ಇದ್ದಾರೆ. सुकृती पटेल सचरायसखी पुत्री विजयी विनयी भवत् पाताಳಭೂತಲ ವ್ಯೋಮಚಾರಿಣಃ. ನಾನಿಲ್ಲಿ ಪೂಜೆಗೆ ಅಂತ ಗೆಜ್ಜವಸ್ತ್ರ ಮಾಡ್ತಾ ಇದ್ದೀನಿ. ಮಕ್ಕಳಿರೋ ಕಡೆ ಏನು ಗೊತ್ತಾ, ಮುಂಚೆನೇ ಯಾವುದು ಮಾಡಿ ಇಟ್ಕೊಳಕ್ಕಾಗಲ್ಲ. ಬಿಕಾಸ್ ಅದು ಇದು ಅಂತೆಲ್ಲ ಹೇಳ್ತಾ ಇರ್ತಾರಲ್ವ. ಸೊ ಹಾಗಾಗಿ ಅವ್ರು ಇಲ್ಲದೆ ಇರೋ ಟೈಮ್ ನೋಡ್ಕೊಂಡು ಮಾಡಬೇಕು.
ಇಲ್ದೇ ಇರೋ ಟೈಮ್ ಅಂತ ಹೇಳ್ತಾ ಇದೀನಿ, ಬಂದು ಹಂಗೆ ನೋಡಿ. ಸುಬ್ಲಕ್ಷ್ಮಿ ಯೋ ಶುಭಲಕ್ಷ್ಮಿ, ಇದು ನಮ್ಮನೆ ಸುಬ್ಲಕ್ಷ್ಮಿ ಅವಳು. ಆಲ್ಮೋಸ್ಟ್ ಗೆಜ್ಜೆ ವಸ್ತ್ರ ರೆಡಿ ಆಗಿದೆ. ಹಾಗೆ ನಮ್ಮನೇಲಿ ಇದು ಹೂವು ಬಿಟ್ಟಿತ್ತು, ಏನಂತ ಇದು 7 ಯೋ ಹಂಗ್ಯೋ ಹಂಗೆ ಹಂಗ್ಯೋ ನಕಬ ಸ್ವಾಮಿ ಖರ್ಚ ಸ್ವಾಮಿ ಖರ್ಚ ಇವ್ರನ್ನೆಲ್ಲ ಇಟ್ಕೊಂಡು ಯಾವ ಕೆಲಸ ಮಾಡೋಕ್ಕಾಗಲ್ಲ. ನೋಡಿ ಹೇಗೆ ಆಟಾಡ್ತಾಳೆ ಅವಳು. ನನಗೆ ಈ ಪೂಜೆ ಪುನಸ್ಕಾರ ಅದೆಲ್ಲ ಇಂಟ್ರೆಸ್ಟ್ ತುಂಬಾ ಜಾಸ್ತಿ ಆಯ್ತಾ. ಈ ತರ ಗೆಜ್ಜೆ ವಸ್ತ್ರ ಎಲ್ಲ ಮಾಡಿ ದೇವ್ರ ಮನೆ ಎಲ್ಲ ಚೆನ್ನಾಗಿ ಕ್ಲೀನ್. ಏನಾದ್ರೂ ಹೇಳೋಣ ಅಂತ ಇರ್ತೀನಿ, ಯೋಚ ಆಗಲ್ಲ. ಪೂಜೆನೂ ಆಯಿತು, ಊಟನೂ ಮುಗೀತು. ಹಾಗೆ ಅರ್ಣ ಅವ್ರ ಪಪ್ಪ ಬರೋದು ಸ್ವಲ್ಪ ಲೇಟ್ ಆಯಿತು ಇವತ್ತು. ಯೂಶ್ವಲಿ ಅವ್ರು ಬಿ ಶಿಫ್ಟ್ ಮುಗಿಸ್ಕೊಂಡು 11:30 ಅಷ್ಟೊತ್ತಿಗೆಲ್ಲ ಮನೆಗೆ ಬರ್ತಾರೆ. ಬಟ್ ಇವತ್ತು ಬರೋದು ಅವರು 11:45 ಆಯಿತು. ಹಾಗೆ ಬಂದಮೇಲೆ ಅವರು ಕೈಕಾಲು ಮುಖ ತೊಳೆದ್ಬಿಟ್ಟು ಆಮೇಲೆ ದೇವರಿಗೆ ನಮಸ್ಕಾರ ಮಾಡಿದರು. ಹಾಗೆಯೇ ನಾನು ಅವ್ರಿಗೆ ಪ್ರಸಾದನೂ ಕೊಟ್ಟೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ಟೇಕ್ ಕೇರ್.